ಎಸ್ಸಿ ಎಸ್ಟಿ ಮೀಸಲಾತಿ ತಡೆ ಒಬಿಸಿಗಳ ಕಥೆ ಏನೋ? ಮೀಸಲಾತಿ ಭಿಕ್ಷೆಯಲ್ಲ ಹಕ್ಕು ಎಂದ ಸಿದ್ದು. ಏನಿದು ರಿಸರ್ವೇಶನ್ ವಾರ್? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಚರ್ಚೆ ಮಾಡೋಕೆ ಹೊರಟಿರೋ ವಿಷಯ ಪ್ರತಿಯೊಬ್ಬ ಭಾರತೀಯನು, ಮುಖ್ಯವಾಗಿ ನಮ್ಮ ಹಕ್ಕುಗಳ ಬಗ್ಗೆ ಕಾಳಜಿ ಇರೋ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದ ಸಂಗತಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ, ನ್ಯೂಸ್ ಚಾನಲ್, ಟೀ ಅಂಗಡಿ ಚರ್ಚೆಗಳಲ್ಲಿ ಒಂದು ವಿಷಯ ಜೋರಾಗಿ ಸೌಂಡ್ ಮಾಡ್ತಿದೆ. ಅದೇ ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯ. ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೀಸಲಾತಿಯ ಪ್ರಚಲಿತ ಸ್ಥಿತಿ, ಎಸ್ಸಿ ಎಸ್ಟಿಗಳ ಹಕ್ಕುಗಳು, ಒಬಿಸಿ ವರ್ಗದ ಭವಿಷ್ಯ ಮತ್ತು ನಮ್ಮ ಸಮಾಜದಲ್ಲಿ ಇನ್ನೂ ಉಳಿದುಕೊಂಡಿರುವ ಅಸಮಾನತೆಯ ಬಗ್ಗೆ ಬಹಳ ಗಂಭೀರವಾದ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಎಸ್ಸಿ ಎಸ್ಟಿ ಮೀಸಲಾತಿಗೆ ತಡೆ ಬಿದ್ರೆ ಇನ್ನ ಒಬಿಸಿಗಳ ಕಥೆ ಏನೋ? ಈ ಒಂದೇ ಒಂದು ಪ್ರಶ್ನೆ ಈಗ ಇಡೀ ರಾಜ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಇಡೀ ವಿಷಯದ ಆಳಹಗಲವನ್ನ ಅತ್ಯಂತ ಸರಳವಾಗಿ, ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಆದ್ರೆ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬೆಂಗಳೂರಿನಲ್ಲಿ ಲೋಹಿಯಾ ಸಮತಾ ವಿದ್ಯಾಲಯ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಆಶ್ರಯದಲ್ಲಿ ಸಾಮಾಜಿಕ ನ್ಯಾಯ ದಿನಾಚರಣೆ ಮತ್ತು ಐತಿಹಾಸಿಕ ಮಂಡಲ್ ವರದಿ ಜಾರಿಯ 36ನೇ ವಾರ್ಷಿಕೋತ್ಸವವನ್ನು ಆಯೋಜಿಸಲಾಗಿತ್ತು. ಈ ವೇದಿಕೆಯಲ್ಲಿ ಮಾತನಾಡಿರೋ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೀಸಲಾತಿಯ ಸುತ್ತ ನಡೆಯುತ್ತಿರುವ ಕಾನೂನು ತೊಡಕುಗಳು ಹಾಗೂ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಸಂವಿಧಾನದಲ್ಲಿ ಶೋಷಿತ ವರ್ಗಗಳಿಗೆ ನೀಡಲಾದ ಹಕ್ಕುಗಳು ಇವತ್ತು ಹೇಗೆ ಸವಾಲುಗಳನ್ನು ಎದುರಿಸುತ್ತಿವೆ ಅನ್ನೋದನ್ನ ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. 50% ಮಿತಿ ಮತ್ತು 56% ಮೀಸಲಾತಿಗೆ ತಡೆ. ಈ ಚರ್ಚೆಯ ಮೂಲ ಇರೋದೇ 50% ಮೀಸಲಾತಿ ಮಿತಿಯಲ್ಲಿ. ನಮ್ಮ ದೇಶದಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರ ಮೀಸಲಾತಿ 50% ಮೀರಬಾರದು ಅನ್ನೋ ನಿಯಮವಿದೆ. ಆದ್ರೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ 56% ಹೆಚ್ಚಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿತ್ತು. ಆದ್ರೆ ಮೀಸಲಾತಿ 50% ಮೀರಬಾರದು ಎಂಬ ಕಾರಣ ನೀಡಿ ಈ ಹೆಚ್ಚಳಕ್ಕೆ ತಡೆ ಒಡ್ಡಲಾಗಿದೆ. ಇದೇ ವಿಚಾರವನ್ನ ಉಲ್ಲೇಖಿಸಿರುವ ಸಿದ್ದರಾಮಯ್ಯನವರು ಜನಸಂಖ್ಯೆಗೆ ತಕ್ಕಂತೆ ಎಸ್ಸಿ ಎಸ್ಟಿ ವರ್ಗದವರಿಗೆ 56% ಮೀಸಲಾತಿ ಕೊಡಲು ಹೊರಟರೆ ಅದಕ್ಕೆ ತಡೆ ನೀಡಲಾಗಿದೆ. ಜನಸಂಖ್ಯೆ ಆಧಾರದಲ್ಲೂ ಹಕ್ಕು ಸಿಗದಿದ್ದಾಗ ಇನ್ನು ಹಿಂದುಳಿದ ವರ್ಗಗಳ ಕತೆ ಏನಾಗ್ಬೇಡ ಅಂತೇಳಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನ ಇಷ್ಟಕ್ಕೆ ನಿಲ್ಲದ ಸಿದ್ದರಾಮಯ್ಯ ಅಂಬೇಡ್ಕರ್ ಅವರ ವಿಚಾರಗಳನ್ನ ಉಲ್ಲೇಖಿಸುತ್ತಾ ಮೀಸಲಾತಿಯ ಮೂಲ ಉದ್ದೇಶವನ್ನ ವೇದಿಕೆಯಲ್ಲಿ ನೆನಪಿಸಿದ್ದಾರೆ. ಸಾವಿರಾರು ವರ್ಷಗಳಿಂದ ಶೂದ್ರರು ಮತ್ತು ಶೋಷಿತ ವರ್ಗದವರು ಶಿಕ್ಷಣದಿಂದಲೇ ವಂಚಿತರಾಗಿದ್ರು. ಮೀಸಲಾತಿ ಅನ್ನೋದು ಯಾರು ನೀಡುವ ಭಿಕ್ಷೆ ಅಲ್ಲ, ಅದು ಪ್ರತಿಯೊಬ್ಬ ಶೋಷಿತನ ಸಂವಿಧಾನಬದ್ಧ ಜನ್ಮಸಿದ್ಧ ಹಕ್ಕು. ಅಸಮಾನತೆ ಇರೋವರೆಗೂ ಮೀಸಲಾತಿ ಬೇಕು. ಸಮಾಜದಲ್ಲಿ ಜಾತಿ ವ್ಯವಸ್ಥೆ, ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಎಲ್ಲಿವರೆಗೂ ಇರುತ್ತದೆಯೋ ಅಲ್ಲಿಯವರೆಗೆ ಮೀಸಲಾತಿ ಮುಂದುವರಿಯಲೇಬೇಕು. ಮನುಷ್ಯನಿಗೆ ಗೌರವಯುತವಾಗಿ ಬದುಕಲು ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಅಸ್ತಿತ್ವ ಅಗತ್ಯ. ಅದಕ್ಕೆ ಮೂಲದಾರಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನ ಅವಕಾಶ ಸಿಗಬೇಕು ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಸ್ಸಿ ಎಸ್ಪಿ ಟಿಎಸ್ಪಿ ಕಾಯ್ದೆ ಮತ್ತು ಅನುದಾನದ ಲೆಕ್ಕಾಚಾರ. ಇನ್ನ ತಮ್ಮ ಆಡಳಿತಾವಧಿಯ ನಿರ್ಧಾರಗಳನ್ನು ನೆನಪಿಸಿಕೊಂಡಿರೋ ಸಿದ್ದರಾಮಯ್ಯ 2013ರಲ್ಲಿ ತಾವು ಜಾರಿಗೆ ತಂದ ಎಸ್ಸಿ ಎಸ್ಪಿ ಟಿಎಸ್ಪಿ ಕಾಯ್ದೆಯ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ರಾಜ್ಯದ ಒಟ್ಟು ಆಯವ್ಯಯದಲ್ಲಿ ಎಸ್ಸಿ ಎಸ್ಟಿ ಜನಸಂಖ್ಯೆಯ ಪ್ರಮಾಣಕ್ಕೆ ತಕ್ಕಂತೆ ಹಣವನ್ನ ಕಡ್ಡಾಯವಾಗಿ ಕಾಯ್ದಿರಿಸಬೇಕು. ಈ ಕಾಯ್ದೆ ಅಡಿ ಪ್ರತಿ ವರ್ಷ 40,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಎಸ್ಸಿ ಎಸ್ಟಿ ಯುವಕರ ಅಭಿವೃದ್ಧಿಗಾಗಿ, ಶಿಕ್ಷಣಕ್ಕಾಗಿ ಮತ್ತು ಕಲ್ಯಾಣಕ್ಕಾಗಿ ವೆಚ್ಚ ಮಾಡಲಾಗ್ತಿದೆ. ಇಂತಹ ಕ್ರಾಂತಿಕಾರಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಇಂದಿಗೂ ಇಡೀ ದೇಶದಲ್ಲಿ ಜಾರಿಗೊಳಿಸಿಲ್ಲ. ಆದ್ರೆ ಈ ಬಗ್ಗೆ ಪ್ರಶ್ನೆ ಮಾಡುವ ಧ್ವನಿಗಳು ಸಮಾಜದಲ್ಲಿ ಕ್ಷೀಣಿಸುತ್ತಿವೆ ಎಂಬ ಬೇಸರವನ್ನ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ. ಸಂಘಟನೆಯ ಕೊರತೆ ಮತ್ತು ಶೋಷಿತರ ಮೌನ. ಈ ಇಡೀ ಭಾಷಣದ ಅತಿ ಪ್ರಮುಖ ಭಾಗ ಅಂದ್ರೆ ಸಂಘಟನೆಯ ಕೊರತೆ. ಸಿದ್ದರಾಮಯ್ಯನವರು ಶೋಷಿತ ಸಮುದಾಯಗಳ ಪ್ರಸ್ತುತ ಸ್ಥಿತಿಯ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸುತ್ತಾ ದೇಶದಲ್ಲಿ ಇಷ್ಟೆಲ್ಲ ಹಕ್ಕುಗಳು ಕಡಿತವಾಗುತ್ತಿದ್ರೂ ಶೋಷಿತ ವರ್ಗದವರು ಬೀದಿಗೆ ಇಳಿದು ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡುತ್ತಿಲ್ಲ. ಇದಕ್ಕೆ ಬಡತನ, ಅನಕ್ಷರತೆ ಮತ್ತು ಸಂಘಟನೆಯ ಕೊರತೆಯೇ ಮುಖ್ಯ ಕಾರಣ. ಕಾಂತರಾಜ್ ವರದಿ ಮತ್ತು ಮಧುಸೂದನ್ ನಾಯ್ಕ್ ವರದಿಗಳಂತಹ ಹಿಂದುಳಿದ ವರ್ಗಗಳ ಆಯೋಗದ ಸತ್ಯನಿಷ್ಠ ವರದಿಗಳನ್ನ ಜಾರಿಗೆ ತರಲು ಜನರಿಂದಲೇ ಒತ್ತಡ ಬರಬೇಕು. ಇತಿಹಾಸವನ್ನ ತಿಳಿಯದವರು ಭವಿಷ್ಯವನ್ನು ನಿರ್ಮಿಸಲು ಸಾಧ್ಯವಿಲ್ಲ ಎಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಿನಂತೆ ಪ್ರತಿಯೊಬ್ಬರು ಇತಿಹಾಸವನ್ನ ಓದಬೇಕು ಮತ್ತು ಸಾಮಾಜಿಕ ನ್ಯಾಯದ ಪರ ಇರುವ ಸರ್ಕಾರಗಳನ್ನ
ನಾಯಕರನ್ನ ಬೆಂಬಲಿಸಬೇಕು ಅಂತೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸ್ನೇಹಿತರೆ, ಈ ಸಮಾವೇಶದಲ್ಲಿ ಪ್ರಮುಖವಾಗಿ ಚರ್ಚೆಯಾಗಿದ್ದು ಮಂಡಲ್ ವರದಿ ಜಾರಿಯಾಗಿ 36 ವರ್ಷಗಳು ಕಳೆದ್ರು ನಮಗೆ ಸಿಕ್ಕಿದ್ದೇನು ಅನ್ನೋ ವಿಚಾರ. ವೇದಿಕೆಯಲ್ಲಿದ್ದ ಹಿರಿಯ ನ್ಯಾಯವಾದಿ ರವಿವರ್ಮ ಕುಮಾರ್ ಅವರು ಮೀಸಲಾತಿಯ ಇತಿಹಾಸ ಮತ್ತು ಅದಕ್ಕಿರುವ ಕಾನೂನು ತೊಡಕುಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತನಾಡಿದ್ರು. ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬಾರದು, ಕೆಲವು ನಿರ್ದಿಷ್ಟ ವರ್ಗಗಳು ಮಾತ್ರ ಮೇಲೆಯೇ ಇರಬೇಕು ಎನ್ನುವ ಮನುವಾದಿ ಧೋರಣೆ ಇಂದಿಗೂ ಜೀವಂತವಾಗಿದೆ. ಸಾವಿರಾರು ವರ್ಷಗಳಿಂದ ಶೂದ್ರ ಹಾಗೂ ಅತಿಶೂದ್ರ ಸಮುದಾಯಗಳನ್ನ ಅಕ್ಷರ ಸಂಸ್ಕೃತಿಯಿಂದಲೇ ಹೊರಗಿಡಲಾಗಿತ್ತು. ಶಿಕ್ಷಣವಿಲ್ಲದೆ ಆಸ್ತಿ, ಅಧಿಕಾರ ಮತ್ತು ಗೌರವ ಸಿಗಲು ಸಾಧ್ಯವೇ ಇರಲಿಲ್ಲ. ಕಾಂತರಾಜು ವರದಿ ಅಥವಾ ಮಧುಸೂದನ್ ನಾಯ್ಕ್ ಅವರ ಹಿಂದುಳಿದ ವರ್ಗಗಳ ಆಯೋಗದ ಸತ್ಯನಿಷ್ಠ ವರದಿಗಳನ್ನ ಸರ್ಕಾರ ಸ್ವೀಕರಿಸಿದ್ರು ಅವುಗಳನ್ನ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತರಲು ಜನರಿಂದಲೇ ದೊಡ್ಡ ಮಟ್ಟದ ಒತ್ತಡ ಬರಬೇಕಾಗಿದೆ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಜಾತಿ ವ್ಯವಸ್ಥೆ ಮತ್ತು ಸಮ ಸಮಾಜದ ನಿರ್ಮಾಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ನೀಡುವಾಗ ಸ್ಪಷ್ಟವಾಗಿ ಹೇಳಿದ್ರು, ನಾವು ರಾಜಕೀಯವಾಗಿ ಪ್ರಜಾಪ್ರಭುತ್ವವನ್ನ ಪಡೆದುಕೊಂಡಿದ್ದೇವೆ, ಆದ್ರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಇನ್ನೂ ಅಸಮಾನತೆಯಲ್ಲೇ ಇದ್ದೇವೆ ಅಂತ. ಇವತ್ತಿನ ಸನ್ನಿವೇಶವನ್ನ ಗಮನಿಸಿದ್ರೆ ಅಸಮಾನತೆ ಇರೋವರೆಗೂ ಮೀಸಲಾತಿ ಅನಿವಾರ್ಯ. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ನಿರ್ಮೂಲನೆಯಾಗಿ ಪ್ರತಿಯೊಬ್ಬರಿಗೂ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಸಿಗುವವರೆಗೆ ಮೀಸಲಾತಿ ಪದ್ಧತಿ ಇರಲೇಬೇಕು. ಇವತ್ತು ಶೋಷಿತ ವರ್ಗಗಳ ಯುವಜನತೆಯಲ್ಲಿ ತಮ್ಮ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಕಮ್ಮಿಯಾಗಿದೆ. ಸಂವಿಧಾನ ನಮಗೆ ನೀಡಿದ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ನಾವು ಪ್ರಜ್ಞಾವಂತರಾಗಬೇಕು, ಸತ್ಯದ ಪರ ನಿಲ್ಲಬೇಕು. ಯಾವ ಪಕ್ಷ ಅಥವಾ ಯಾವ ನಾಯಕರು ನಿಜವಾಗಿಯೂ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನದ ಆಶಯಗಳ ಪರವಾಗಿ ಕೆಲಸ ಮಾಡುತ್ತಾರೋ ಅವರನ್ನ ಬೆಂಬಲಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತೇಳಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾವು ಇತಿಹಾಸವನ್ನ ಮರೆತರೆ ಭವಿಷ್ಯವನ್ನ ನಿರ್ಮಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬ ಯುವಕನು ನಮ್ಮ ಸಂವಿಧಾನ, ಮೀಸಲಾತಿಯ ಇತಿಹಾಸ ಮತ್ತು ಪ್ರಸ್ತುತ ನಡೆಯುತ್ತಿರುವ ಹಕ್ಕುಗಳ ಹೋರಾಟದ ಬಗ್ಗೆ ತಿಳಿದುಕೊಳ್ಳುವುದು ಇವತ್ತಿಗೆ ಅಗತ್ಯವಾಗಿದೆ. ಸಾಮಾಜಿಕ ಕಲ್ಯಾಣ ಯೋಜನೆಗಳು ಕೇವಲ ಯೋಜನೆಯಲ್ಲ, ಸಮಾನತೆಯ ಹಾದಿ. ತಮ್ಮ ಸರ್ಕಾರ ಜಾರಿಗೆ ತಂದ ಅನ್ನಭಾಗ್ಯ ಮತ್ತು 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮೆಲುಕು ಹಾಕಿರೋ ಸಿದ್ದರಾಮಯ್ಯ ಇವು ಕೇವಲ ಉಚಿತ ಕೊಡುಗೆಗಳಲ್ಲ, ಬದಲಿಗೆ ಸಾಮಾಜಿಕ ಭದ್ರತೆಯ ಭಾಗ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ನೀಡುವಾಗ ಯಾವುದೇ ಜಾತಿ ನೋಡದೆ ಎಲ್ಲ ಬಡವರಿಗೂ ನೀಡಲಾಗಿದೆ. ಮಹಿಳೆಯರು ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಾ ಸ್ವಾವಲಂಬಿಗಳಾಗಿ ಓಡಾಡೋದನ್ನ ನೋಡಿದಾಗ ಸಿಗುವ ಆನಂದ ಅಪಾರವಾದದ್ದು. ಸಮಾಜದಲ್ಲಿ ಕೇವಲ ಕೆಲವೇ ಜನರ ಬಳಿ ಸಂಪತ್ತು ಕ್ರೋಢೀಕರಣಗೊಂಡಿರುವುದನ್ನು ತಡೆದು ಅದನ್ನ ಪ್ರತಿಯೊಬ್ಬರಿಗೂ ಮರುಹಂಚಿಕೆ ಮಾಡುವುದೇ ನಿಜವಾದ ಸಾಮಾಜಿಕ ನ್ಯಾಯ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಸ್ನೇಹಿತರೆ, ಬರೀ ಶಿಕ್ಷಣ ಮತ್ತು ಕೆಲಸದಲ್ಲಿ ಮೀಸಲಾತಿ ಸಿಕ್ಕರೆ ಸಾಲದು, ಶೋಷಿತ ಸಮುದಾಯಗಳು ಆರ್ಥಿಕವಾಗಿಯೂ ಸಬಲರಾಗಬೇಕು. ಇವತ್ತು ನಮ್ಮ ದೇಶದ ಬಂಡವಾಳ ಮತ್ತು ಉದ್ಯಮ ರಂಗದಲ್ಲಿ ಹಿಂದುಳಿದ ಹಾಗೂ SC ST ವರ್ಗಗಳ ಪಾಲು ಎಷ್ಟಿದೆ ಅಂತ ಯೋಚನೆ ಮಾಡಿದ್ದೀರಾ? ಬಹಳಷ್ಟು ಕಡಿಮೆ. ಸರ್ಕಾರಿ ಕೆಲಸಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಖಾಸಗಿ ವಲಯದಲ್ಲೂ ಸಾಮಾಜಿಕ ನ್ಯಾಯದ ಚರ್ಚೆಗಳು ಶುರುವಾಗಬೇಕಿದೆ. ನಾವು ಕೇವಲ ರಾಜಕೀಯವಾಗಿ ವೋಟ್ ಹಾಕುವ ಯಂತ್ರಗಳಾಗದೆ ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಶಿಕ್ಷಣ, ಉದ್ಯಮಶೀಲತೆ ಮತ್ತು ಆರ್ಥಿಕ ಜ್ಞಾನವನ್ನ ಕಟ್ಟಿಕೊಡಬೇಕಾಗಿದೆ. ಹಕ್ಕುಗಳನ್ನ ಕೇಳಿ ಪಡೆಯುವುದು ಎಷ್ಟು ಮುಖ್ಯವೋ ಸಿಕ್ಕ ಅವಕಾಶಗಳನ್ನ ಬಳಸಿ ಬೆಳೆಯುವುದು ಅಷ್ಟೇ ಮುಖ್ಯ. ಸ್ನೇಹಿತರೆ, ಈ ಇಡೀ ವಿಚಾರವನ್ನ ನಾವು ತಟಸ್ಥವಾಗಿ ವಿಶ್ಲೇಷಣೆ ಮಾಡಿದಾಗ ಕೆಲವು ಮುಖ್ಯ ವಿಷಯಗಳು ನಮಗೆ ಸ್ಪಷ್ಟವಾಗುತ್ತವೆ. ನಮ್ಮ ಸಮಾಜದಲ್ಲಿ ಜಾತಿ ಆಧಾರಿತ ತಾರತಮ್ಯ ಮತ್ತು ಆರ್ಥಿಕ ಅಂತರ ಇಂದಿಗೂ ಜೀವಂತವಾಗಿದೆ. ಸರ್ಕಾರದ ಯೋಜನೆಗಳು ಮತ್ತು ಸಂವಿಧಾನಿಕ ಹಕ್ಕುಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಸೂಕ್ತ ತಿಳುವಳಿಕೆ ಇರಬೇಕು. ಹಕ್ಕುಗಳು ಎಂದಿಗೂ ಸುಲಭವಾಗಿ ಸಿಗೋದಿಲ್ಲ, ಅದಕ್ಕೆ ಅರಿವು ಮತ್ತು ಸಂಘಟಿತ ಹೋರಾಟ ಅತ್ಯಗತ್ಯ. ಈ ಬಗ್ಗೆ ನೀವೇನಂತೀರಾ? ಮೀಸಲಾತಿಯ 50% ಮಿತಿಯನ್ನ ತೆಗೆದುಹಾಕಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕಾ, ಅಥವಾ ಈ ಕಾಯ್ದೆಗಳಲ್ಲಿ ಇನ್ನೂ ಏನೇನ್ ಬದಲಾವಣೆಗಳು ಬರಬೇಕು? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಮತ್ತು ಇಂತಹದ್ದೇ ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.